ಈ ಅಂತಾರಾಷ್ಟ್ರೀಯ ಮಟ್ಟದ HMC ಯುನೈಟೆಡ್ ಟ್ರೋಫಿಯನ್ನ ಅದು ಯಾವ ತಂಡ ಜಯಿಸಲು ಅನ್ನುವಂತ ಒಂದು ಕಾತುರ ಕುತೂಹಲ ಕೂಡ ಇತ್ತು. ಆದ್ರೆ ಅಂತಿಮವಾಗಿ 2026ರ ಪಂದ್ಯಾಕೂಟವನ್ನು ಜಯಿಸ್ತಾ ಇರುವಂತ ತಂಡ KP ಇಬ್ರಾಹಿಂ ಅವರ ಮಾಲೀಕತ್ವ ತಂಡ, ಅವ್ರ ಜೊತೆಗೆ ನಿತೇಶ್ ಶೆಟ್ಟಿ ಅವರ ಮಾಲೀಕತ್ವ ತಂಡ, ಖುಷಿ ಅಹಮದ್ ಪಾಂಚಜನ್ಯ ಈ ಬಾರಿಯ 2026ರ ಅಂತಾರಾಷ್ಟ್ರೀಯ ಮಟ್ಟದ HMC ಯುನೈಟೆಡ್ ಟ್ರೋಫಿಯ ಚಾಂಪಿಯನ್ಗಳಾಗ್ತಾ ಇದ್ದಾರೆ, ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆ ತಂಡದ ಆಟಗಾರರಾಗಿರುವಂತಹ ಗಣೇಶ್ ಮತ್ತು ಸಚಿನ್ ಪರೇಶ್ವರ್ ಈ ಟ್ರೋಫಿಯನ್ನು ಪಡ್ಕೊಳ್ತಾ ಇದ್ದಾರೆ. ವಂಶಿ ಮರ್ಪಾಡಿ ಅವರು ಕೂಡ ಆ ತಂಡಕ್ಕಾಗಿ ಹೋರಾಟವನ್ನು ಮಾಡಿದ್ರು. ಆ ತಂಡದ ಪ್ರಮುಖ ರೂವಾರಿ ಕೂಡ KP ಇಬ್ರಾಹಿಂ ಅವರ ಮಾಲೀಕತ್ವದಲ್ಲಿ ನಿತೇಶ್ ಶೆಟ್ಟಿ ಅವರ ಒಂದು ಪ್ರಮುಖ ಸಾರಥ್ಯದಲ್ಲಿ ಈ ತಂಡ ಪಂದ್ಯಾಕೂಟವನ್ನು ಆಡಿತ್ತು. ಇಲ್ಲಿ HMC ಯುನೈಟೆಡ್ ಟ್ರೋಫಿಯ ಮೊದಲ ಹೈದರಾಬಾದ್ ಅವರು ಕೂಡ ನಮ್ಮಲ್ಲಿದ್ದಾರೆ. ಇವತ್ತು ಈ ಒಂದು ಪ್ರೆಸ್ ಮೀಟ್ ಕರೆಯುವ ಮುಖ್ಯ ಉದ್ದೇಶ ಇಷ್ಟೇ ಆಗಿತ್ತು. ಒಂದು 3 ತಿಂಗಳ ಹಿಂದೆ ನಾವು ಯೂನಿವರ್ಸಲ್ ಐಡಲ್ ನ ಈಗಾಗಲೇ ತಮಗೆಲ್ಲರಿಗೂ ತಿಳಿದಿರಬಹುದು. 3 ತಿಂಗಳ ಹಿಂದೆ ನಾವು ಸ್ಥಾಪಿಸಿದಂತಹ, ನಾವು ಒಂದು ಶುರು ಮಾಡಿದಂತಹ ಯೂನಿವರ್ಸಲ್ ಐಡಲ್ ಅದು ದುಬೈಯಲ್ಲಿ ನಾವು ಶುರು ಮಾಡಿದ್ದೆವು. ತದನಂತರ ವಿಶ್ವದ ಉದ್ದಗಲಕ್ಕೂ 15 ರಾಷ್ಟ್ರಗಳಲ್ಲಿ ಈಗಾಗಲೇ ಸಂಚರಿಸಿ ಇನ್ನು ಮುಂದೆ ನಾವು UK ಹಾಗೂ ಅಮೆರಿಕ ಪ್ರವಾಸ ಕೈಗೊಳ್ಳಿದ್ದೇವೆ. ಅದರ IP ಏನು ಡಿಸ್ಕ್ಲೋಸ್ ಆಗಿತ್ತು, ಒಂದು ದೊಡ್ಡ ಮಟ್ಟದ IP ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅದು 500 ಕೋಟಿಗೆ ತಲುಪಿತ್ತು. ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ 3 ತಿಂಗಳ ಹಿಂದೆ ಅದನ್ನು ದೊಡ್ಡ ಮಟ್ಟದಲ್ಲಿ ನಾವು ಸಂಭ್ರಮಾಚರಣೆ ಮಾಡಬೇಕು ಎನ್ನುವ ದುಬೈಯಲ್ಲಿ ನಾವು ಸಭೆ ಸೇರಿ ಅದಕ್ಕೆ ನಾವು ಬ್ರಹ್ಮ ಅವರನ್ನು ಆಯ್ಕೆ ಮಾಡಿಕೊಂಡ್ವಿ. ಯಾಕಂತ ಹೇಳಿದ್ರೆ HMC 15 ವರ್ಷದ ಹಿಂದೆ 2011ರಲ್ಲಿ ಬ್ರಹ್ಮ ಅವರಲ್ಲಿ ಸ್ಥಾಪಿಸಿದ್ದು ನಾವು. ಅಲ್ಲಿ ಕೂಡ ಕ್ರಿಕೆಟ್ ಮ್ಯಾಚ್ ಮುಖಾಂತರವಾಗಿ HMC ಉದ್ಘಾಟನೆ ಆಗಿತ್ತು. ಸನ್ಮಾನ್ಯ ದಿವಂಗತ ಮುತ್ತಪ್ಪರವರು ಅದನ್ನು ಉದ್ಘಾಟಿಸಿದರು. ಆ ಬಳಿಕ 15 ವರ್ಷಗಳನ್ನು ನಾವು ಸಂಚರಿಸಿದ್ದೇವೆ. 15 ವರ್ಷಗಳ ಬಳಿಕ ಈ ಒಂದು HMC ಮುಖಾಂತರ ಈವೆಂಟ್ಸ್ ಒಂದು ಕಂಪನಿ ಸ್ಥಾಪಿಸಿ ನಾವು ದುಬೈಯಲ್ಲಿ ಈಗಾಗಲೇ ವಿಶ್ವ ಮಟ್ಟದಲ್ಲಿ ಯೂನಿವರ್ಸಲ್ ಐಡಲ್ ಎನ್ನುವ ಒಂದು ಬೃಹತ್ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯನ್ನು ನಾವು ಕಟ್ಟಿದ್ದೇವೆ. ಅದರ IP ವ್ಯಾಲ್ಯೂಗೆ ನಾವು ಸಂಭ್ರಮಾಚರಣೆ ಮಾಡುವ ಪ್ರಯುಕ್ತ ಬ್ರಹ್ಮಾವರದಲ್ಲಿ ಕ್ರಿಕೆಟ್ ಮ್ಯಾಚ್ ಮಾಡಬೇಕು ಎನ್ನುವ ಬಯಕೆ ನನ್ನದಾಗಿತ್ತು. ಆ ಕಾರಣಕ್ಕಾಗಿ ನಾವು ಯಾವುದೇ ಲಾಭಾಂಶದ ಒಂದು ಹಂತವನ್ನು ನೋಡದೆ ಬ್ರಹ್ಮಾವರದಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನು ಹಮ್ಮಿಕೊಂಡಿದ್ದೆವು. ಆ ಕ್ರಿಕೆಟ್ ಮ್ಯಾಚ್ ಎಲ್ಲರಿಗೂ ತಿಳಿದಿರುವ ಹಾಗೆ ಇಡೀ ಒಂದು ದೇಶದಲ್ಲಿಯೇ ಅತಿ ಹೆಚ್ಚು ನಗದು ಬಹುಮಾನ 25 ಲಕ್ಷ ಎನ್ನುವ ಒಂದು ಮಾಹಿತಿಯಿಂದಾಗಿ ಬಹುಶಃ ಅದಕ್ಕೆ ಇಡೀ ರಾಷ್ಟ್ರದಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಖ್ಯಾತಿ ನಮಗೆ ಬಂದಿತ್ತು. ಆ ಕಾರಣಕ್ಕಾಗಿ ಆ ಕ್ರಿಕೆಟ್ ಅಲ್ಲಿ ನಾವು ನಿರೀಕ್ಷೆಗೂ ಮೀರಿದ ಜನ ಆ ಒಂದು ಕ್ರಿಕೆಟ್ ನಲ್ಲಿ ಸೇರಿದ್ರು. ಕೇವಲ 3 ಪಂದ್ಯಗಳು ಕೊನೆಗಾಗಿ ಬಾಕಿ ಇದ್ದು, ಒಂದು ಕ್ವಾರ್ಟರ್ ಫೈನಲ್ ಪಂದ್ಯ ಕೊನೆಯ ಹಂತದಲ್ಲಿ ಸಾಕಷ್ಟು ಜಿದ್ದಾಜಿದ್ದಿನ ಹೋರಾಟ ನಡೆಯುತ್ತಿದ್ದಾಗ ಆ ಒಂದು ಅಂಪೈರ್ ತೀರ್ಮಾನಕ್ಕೆ ಆಟಗಾರರು ಗೌರವ ಪಡೆದೇ ಇದ್ದಾಗ ಥರ್ಡ್ ಅಂಪೈರ್ ತೀರ್ಮಾನಕ್ಕೆ ಬಂದ್ರಿ. ಆ LBW ಮನವಿಗೆ ಅದು ನೋಟ್ಔಟ್ ಆಗಿತ್ತು. ಅಂಪೈರ್ ತೀರ್ಮಾನ ನೋಟ್ಔಟ್ ಆಗಿತ್ತು. ಥರ್ಡ್ ಅಂಪೈರ್ ತೀರ್ಮಾನ ಕೂಡ ನೋಟ್ಔಟ್ ಆಗಿತ್ತು. ಅದಕ್ಕೆ ವಿರೋಧ ಆಟಗಾರರು ಅದು ಒಪ್ಪಲಿಲ್ಲ, ಇದು ನಿರ್ಣಯ ಸರಿ ಇಲ್ಲ ಅನ್ನೋ ಹಂತಕ್ಕೆ ಬಂದು ಆಟಗಾರರು ಅದಕ್ಕೆ ಒಮ್ಮತವನ್ನು ಸೂಚಿಸದೇ ಇದ್ದಾಗ ಅಲ್ಲಿಯ ಪಬ್ಲಿಕ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇತ್ತು, ನಾವು ಕಂಟ್ರೋಲ್ ಮಾಡಲು ಸಾಧ್ಯ ಇರಲಿಲ್ಲ. ಸೊ ಅವರ ಬೆಂಬಲಿಗರು ಗ್ರೌಂಡ್ಗೆ ಅಂಕಣಕ್ಕೆ ಇಳಿದಾಗ ಅಲ್ಲಿಯ ಠಾಣಾ ಉಪನಿರೀಕ್ಷಕರಾಗಿರುವ ಅಶೋಕ್ ಮೊಳಬಾಗಿಯವರ ವಿನಂತಿ ಮೇರೆಗೆ ಆ ಒಂದು ಪಂದ್ಯಾಟವನ್ನು ನಾವು ಆ ದಿನ ಸ್ಥಗಿತಗೊಳಿಸಿದ್ದೆವು. ಮುಂದಿನ ದಿನ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಮುಂದುವರಿಸಬೇಕಾಗಿತ್ತು. ಗಣರಾಜ್ಯೋತ್ಸವದ ಕಾರ್ಯಕ್ರಮ ಇರೋದ್ರಿಂದ ನಮಗೆ ಅಲ್ಲಿ ಅನುಮತಿ ಸಿಕ್ಕಿರಲಿಲ್ಲ. ಅದರ ಬಳಿಕ ಮತ್ತೊಂದು ಆಳ್ವಾಸ್ ಅವರ ಕಾರ್ಯಕ್ರಮ ಇತ್ತು. ಆ ಕಾರಣಕ್ಕಾಗಿ ನಾವು ಬೇರೆ ಯಾವುದೇ ನಮ್ಮಲ್ಲಿ ಉಪಾಯ ಇರಲಿಲ್ಲ. ನಾವು ಇಡೀ ಸಂಘಟನೆಯ ಎಲ್ಲ ನಮ್ಮ ಪದಾಧಿಕಾರಿಗಳು ಸದಸ್ಯರು ಸೇರಿ ಒಂದು ಸಭೆ ಸೇರಿದ್ವಿ. ಅದರಲ್ಲಿ ಅಂತಿಮವಾಗಿ ಒಂದು, ಯಾಕಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಮಟ್ಟದಲ್ಲಿ ಅದು ಚರ್ಚೆ ಆಗ್ತಾ ಇತ್ತು. 100 ಜನ ನಮಗೆ ವಿರುದ್ಧವಾಗಿ ಕಮೆಂಟ್ ಕೂಡ ಮಾಡಿದ್ರು, ಹಾಗೂ ಸಾವಿರಾರು ಲಕ್ಷ ಸಂಖ್ಯೆಯ ಜನ ನಮ್ಮ ಪರವಾಗಿ ಕಮೆಂಟ್ ಮಾಡಿದ್ರು. ಆ ಒಂದು ಹಂತದಲ್ಲಿ ನಾವು 4 ತಂಡಗಳಿಗೆ ಕೊನೆಯ ಹಂತದಲ್ಲಿ ಅದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸರಿಸುಮಾರು 99% ಜನ ಆ ಒಂದು ತೀರ್ಮಾನಕ್ಕೆ ನಾಟ್ಔಟ್ ಎನ್ನುವ ಒಂದು ಬೆನ್ನೆಲುಬಾಗಿ ನಿಂತರು. ಅದು ತೀರ್ಮಾನ ನಾಟ್ಔಟ್ ಆಗಿತ್ತು ಅನ್ನೋ ಹಂತದಲ್ಲಿ. ಆ ಕಾರಣಕ್ಕಾಗಿ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಜಾನ್ಸನ್ ಟೀಮ್ ಬಾಬಾ ಕುಂದಾಪುರ ಹಾಗೇನೆ ಪಾಂಚಜನ್ಯ ಕುಚಿಯಮ್ಮರ್ ಪಾಂಚಜನ್ಯ ಕೋಟ 2 ತಂಡಗಳ ನಡುವೆ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅದು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬಂದಂತಹ ಬೆಂಬಲದೊಂದಿಗೆ
ಆ ಒಂದು ಖುಷಿಯಮ್ಮರ ಪಂಚಜನ ತಂಡವನ್ನು ನಾವು ಸೆಮಿಫೈನಲಿಸ್ಟ್ ಎಂದು ಘೋಷಣೆ ಮಾಡಿ ಹಾಗೂ 4 ತಂಡಗಳಿಗೆ ಸೆಮಿಫೈನಲ್ ಅಲ್ಲಿ ತೇರ್ಗಡೆಯಾದಂತಹ 4 ತಂಡಗಳು ಮುಖ್ಯವಾಗಿ ಇಸಾನ್ ಸ್ಪೋರ್ಟ್ಸ್ ಉಡುಪಿ, ಫ್ರೆಂಡ್ಸ್ ಬೆಂಗಳೂರು ಹಾಗೂ ಜೈ ಕರ್ನಾಟಕ ಬೆಂಗಳೂರು ಹಾಗೂ ಖುಷಿಯಮ್ಮರ ಪಂಚಜನ ಕೋಟ, ಈ 4 ತಂಡವನ್ನು ಈ ಒಂದು HMC ಯುನೈಟೆಡ್ ಟ್ರಾಫಿಯ ಜಂಟಿ ವಿಜೇತರು ಎಂದು ಘೋಷಿಸಿ ಆ 4 ತಂಡಗಳಿಗೆ ಮೊದಲನೇ ಬಹುಮಾನದ ಅದು ಸರಿಸಮಾನವಾಗಿ 4 ತಂಡಗಳಿಗೆ ಹಂಚುವ ಒಂದು ತೀರ್ಮಾನವನ್ನು ನಾವು ಕೈಗೊಂಡಿದ್ದೆವು. ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ನಾವು ನಿಮ್ಮ ಮೊರೆ ಹೋಗಿದ್ದೇವೆ. ಪತ್ರಕರ್ತರು ಅದನ್ನು ಅವರ ಮುಂದೆ ಇದನ್ನು ಅವರಿಗೆ ನಗದು ಬಹುಮಾನ ಹಾಗೂ ಟ್ರಾಫಿಯನ್ನು ಟಾಸ್ ಮುಖಾಂತರವಾಗಿ ಕೊಡಬೇಕೆಂದು ನಾವು ತೀರ್ಮಾನ ಕೈಗೊಂಡು ಇವತ್ತು ಆ ಒಂದು ಹಂತದಲ್ಲಿ ಇಲ್ಲಿ ಸಭೆ ಸೇರಿದ್ದೇವೆ. ತಮ್ಮಲ್ಲಿ ಏನಾದರೂ ಇದರ ಬಗ್ಗೆ ನಾವೀಗ ಸರ್ 5 ಲಕ್ಷ ಈಗ ಕೊಡ್ತಾ ಇದ್ದೇವೆ. ಸ್ವಲ್ಪ ಮಟ್ಟಿಗೆ ಕ್ಯಾಶ್ ಅಲ್ಲಿ ಮೊದಲೇ ನಾವು ಕೊಟ್ಟಿದ್ದೀನಿ. ಹಾಗೂ ಟ್ರಾಫಿಯನ್ನು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈಗಾಗಲೇ ಸೆಮಿಫೈನಲ್ಗೆ ಪ್ರಥಮ ಸೆಮಿಫೈನಲ್ ಬರಬೇಕಾಗಿದ್ದು ಖುಷಿಯಮ್ಮರ ಪಂಚಜನ ಕೋಟ ಹಾಗೂ ಇಸಾನ್ ಸ್ಪೋರ್ಟ್ಸ್ ಉಡುಪಿ ಅವರ 2 ತಂಡದ ನಾಯಕರಿಗೆ ಕರೆದು ಟಾಸ್ ಮಾಡ್ತೇವೆ. ಅದರಲ್ಲಿ ಗೆದ್ದವರು ಫೈನಲ್ ಹೋಗ್ತಾರೆ. ಆದರ್ಶ ಅದರಲ್ಲಿ ಅವರ ಆದರ್ಶ ಯಾರು ಆದರ್ಶ ಬರುತ್ತೆ ಅವರಿಗೆ ಇಲ್ಲಿ ಫೈನಲ್ ಹೋಗ್ತಾರೆ. ಮತ್ತೆ ಎರಡದಾಗಿ ಜೈ ಕರ್ನಾಟಕ ಬೆಂಗಳೂರು ಹಾಗೂ ಫ್ರೆಂಡ್ಸ್ ಬೆಂಗಳೂರು ಇವರ 2 ತಂಡ ನಾಯಕರ ನಡುವೆ ನಾವು ಇಲ್ಲಿ ಟಾಸ್ ಮಾಡ್ತೇವೆ. ಅದ್ರಲ್ಲಿ ಯಾರು ಫೈನಲ್ ಬರ್ತಾರೆ ಆ 2 ನಾಯಕರ ನಡುವೆ ಒಂದು ಮತ್ತೊಂದು ಟಾಸ್ ನಡೀತದೆ. ಅದರಲ್ಲಿ ಗೆದ್ದವರು ಫೈನಲ್ ಆ ಟ್ರಾಫಿ ಅವರಿಗೆ ಹೋಗುತ್ತೆ. ಅವರು ವಿನ್ನರ್ಸ್ ಅಂತ ಘೋಷಣೆ ಮಾಡ್ತೇವೆ ಹಾಗೂ ಸೋತವರಿಗೆ ರನ್ನರ್ಸ್ ಅಂತ ನಾವು ಘೋಷಣೆ ಮಾಡ್ತೇವೆ. ಸರ್ ಭಾಗವಹಿಸುವುದಂದ್ರೆ 31 ತಂಡಗಳು ರಿಜಿಸ್ಟರ್ ಮಾಡಿದ್ರು. ಅದರಲ್ಲಿ ನಾವು 16 ತಂಡಗಳಿಗೆ ಮಾತ್ರ ನಮಗೆ ಅವಕಾಶವಿತ್ತು ಹಾಗೂ 16 ತಂಡಗಳು ಭಾಗವಹಿಸಿದ್ವು. ಎಂಟ್ರಿ ಫೀಸ್ ಆರಂಭದಲ್ಲಿ 2 ಲಕ್ಷ, ನಾವು ನಿಮಗೆಲ್ಲ ತಿಳಿಯೋದ್ರಲ್ಲಿ 2 ಲಕ್ಷ ಎಂಟ್ರಿ ಆಗಿತ್ತು. ಹಾಗೂ ನಾವಿಲ್ಲಿ ಅದು ಲೈಟ್ ಟೆನ್ನಿಸ್ ಆಗಿರೋದ್ರಿಂದ ಲೈಟ್ ಟೆನ್ನಿಸ್ ನಲ್ಲಿ ಸಾಕಷ್ಟು ತಂಡಗಳಿಗೆ ಅದು ಅಫೋರ್ಡ್ ಆಗಲ್ಲ. ಕೊನೆಯದಾಗಿ ನಾವು 1.5 ಲಕ್ಷಕ್ಕೆ ಇಳಿಸಿದ್ವಿ. ಹಾಗೂ ಇದರಲ್ಲಿ ಕೂಡ ನಮಗೆ ಹಾರ್ಡ್ ಟೆನ್ನಿಸ್ ಮಾಡಿ ದೊಡ್ಡ ಮಟ್ಟದಲ್ಲಿ ಎಂಟ್ರಿ ಕೂಡ ಬರುತ್ತದೆ. ಇದರಲ್ಲಿ ಸಾಕಷ್ಟು ಲಾಭಾಂಶವನ್ನು ಕೂಡ ಬರಬಹುದು ಅಂತ ಏನಿತ್ತು ಅದನ್ನ ನಾವು ಸ್ಥಳೀಯವಾಗಿ ನಾವು ಲೈಟ್ ಟೆನ್ನಿಸ್ಗೆ ಮಾತ್ರ, ಯಾಕಂದ್ರೆ ನಮ್ಮ ಉಡುಪಿ ಕುಂದಾಪುರದಲ್ಲಿ, ಮಂಗಳೂರಲ್ಲಿ, ಬೆಂಗಳೂರಿನಲ್ಲಿ ಹೆಚ್ಚಿನ ಆಟಗಾರರು ನಾವು ನಮ್ಮ ಕರ್ನಾಟಕದ ನೋಡ್ತಾ ಇರುವಂತದ್ದು ಲೈಟ್ ಟೆನ್ನಿಸ್. ಅವರಿಗೆ ಅವಕಾಶ ಕೈ ತಪ್ಪಬಾರದು ನಾವು ಏಕೈಕ ಉದ್ದೇಶದಿಂದ ನಾವು ಹಾರ್ಡ್ ಟೆನ್ನಿಸ್ ಕೈ ಬಿಟ್ಟು ಲೈಟ್ ಟೆನ್ನಿಸ್ಗೆ ಮಹತ್ವ ನೀಡಿದ್ದೇವೆ. ಅದು 20 ಲಕ್ಷ ಟೋಟಲ್ 4 ತಂಡಗಳಿಗೆ ನೀಡ್ತಾ ಇದ್ದೇವೆ. ಟೋಟಲ್ ಫಸ್ಟ್ ಪ್ರೈಸ್ 25 ಲಕ್ಷ, ಸೆಕೆಂಡ್ ಪ್ರೈಸ್ ನಮ್ದು 15 ಲಕ್ಷ. ಇದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಯೂನಿವರ್ಸಲ್ ಐಡಲ್ ಅನ್ನು ನಾವು ಪ್ರಮೋಟ್ ಮಾಡಬೇಕಾಗಿತ್ತು. ಈಗಾಗಲೇ ಸಿಂಗಾಪುರ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಮುಖಾಂತರವಾಗಿ ಯೂನಿವರ್ಸಲ್ ಐಡಲ್ ಗೆ IP ಮಾನ್ಯತೆ ಸಿಕ್ಕಿರುವಂತದ್ದು. ಹಾಗೂ ಇದಕ್ಕೆ ನಾವು ಕಾರ್ಯಕ್ರಮದ ಅಂತ್ಯದಲ್ಲಿ ನಾವು ಎಲ್ಲ ನಮ್ಮ ಫೈನಲ್ ಆದ್ಮೇಲೆ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆ ಕಾರ್ಯಕ್ರಮಕ್ಕಾಗಿ ನಾವು ಇಷ್ಟೊಂದು ದೊಡ್ಡ ಮಟ್ಟದ ಖರ್ಚನ್ನು ಈ ಒಂದು ಕ್ರೀಡಾಕೂಟಕ್ಕೆ ಮಾಡಿದ್ದೇವೆ. ಸರಿಸುಮಾರು 1.5 ಕೋಟಿ ಬಜೆಟ್ ಕಾರ್ಯಕ್ರಮ. ಆದರೆ ನಾವು ಇದಕ್ಕೆ ಅದು ಸಂಪೂರ್ಣವಾಗಿ ನಷ್ಟವಾಗಿದೆ. ಇದರಲ್ಲಿ ಯಾವುದೇ ನಮಗೆ ಲಾಭಾಂಶವಿಲ್ಲ. ಹಾಗೂ ನಾವು ರಾಜ್ಯದಲ್ಲಿ ಸಾಕಷ್ಟು ಪಂದ್ಯಗಳು ನೋಡಿರ್ಬೋದು. ಎಷ್ಟೋ ಕಡೆ ಗಲಾಟೆಯಾಗಿ ಮಳೆ ಬಂದು ಪಂದ್ಯ ಅಲ್ಲಿ ಆಗಲ್ಲ, ಆದ್ರೂ ಕೂಡ ಅಲ್ಲಿ ಕ್ಯಾಶ್ ಕೊಡಲ್ಲ. ನಾನು 25 ವರ್ಷದಿಂದ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಇದ್ದನು, ಕಮೆಂಟೇಟರ್ ಆಗಿದ್ದನು. ಆದ್ರೆ ನಮ್ಮಲ್ಲಿ ಆ ಒಂದು ಬರಬಾರದು, ನಮ್ಮಲ್ಲಿ ನಮ್ಮ ಒಂದು ಜಿಲ್ಲೆಗೆ, ನಮ್ಮ ಒಂದು ತಾಲೂಕಿಗೆ ಕೆಟ್ಟ ಹೆಸರು ಬರಬಾರದು ಅನ್ನೋ ಒಂದೇ ಒಂದು ನಿಟ್ಟಿನೊಂದಿಗೆ ನಾವಿಲ್ಲಿ ಕ್ಯಾಶ್ ಪ್ರೈಸ್ ಅನ್ನು 5 ಲಕ್ಷ, ಸೆಮಿಫೈನಲ್ಗೆ ತೇರ್ಗಡೆ ತಂಡಗಳಿಗೆ 5 ಲಕ್ಷ ನೀಡ್ತಾ ಇದ್ದೇವೆ ಹಾಗೂ ಟ್ರಾಫಿಯನ್ನು ಟಾಸ್ ಮುಖಾಂತರವಾಗಿ ನಿರ್ವಹಿಸ್ತಾ ಇದ್ದೇವೆ. ಈಗಾಗಲೇ ಎಲ್ಲ ತಂಡದ ನಾಯಕರಿಗೆ ಕಾನೂನಿನ ಮುಖಾಂತರವಾಗಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇವೆ ಫಸ್ಟ್. ಯಾಕಂದ್ರೆ ನಾಳೆ ದಿನ ಈಗ ಸೋತರು ಕೂಡ ಕೆಲವರು ತೀರ್ಪು ಕೂಡ ನೋಡುವ ಸಾಧ್ಯತೆ ಕೂಡ ಇದೆ. ಹಾಗೂ ಅವರ ಬೆಂಬಲಿಗರು ಕೂಡ ಕೆಲವೊಮ್ಮೆ ಏನಾದರೂ ನೆಗೆಟಿವ್ ಕಮೆಂಟ್ಸ್ ಮಾಡಬಹುದು. ಅದಕ್ಕೆ ನಾವು ಕಾನೂನಿನ ಮುಖಾಂತರ ಉತ್ತರ ನೀಡುತ್ತಿದ್ದೇವೆ. ಇದು ಅದು ಸಂಪೂರ್ಣ ವೇದಿಕೆ ಅಲ್ಲ. ಸಾಕಷ್ಟು ಜನ ಮಾಡಿದ್ದೇವೆ. ಈ ಒಂದು ಕ್ರಿಕೆಟ್ ಅನ್ನು ಆರಂಭದಿಂದಲೇ ಸಾಕಷ್ಟು ತೊಂದರೆ ಕೊಟ್ಟಿದ್ರು ನಮಗೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಕೆಲವೊಂದು ತೊಂದರೆಗಳನ್ನು ಆರಂಭದಲ್ಲಿ ನೀಡಿದ್ರು. ಅದನ್ನೆಲ್ಲ ಮೆಟ್ಟಿ ರೀತಿಯಲ್ಲಿ ನಾವು ಒಂದು ಕ್ರೀಡಾಕೂಟವನ್ನು ಮಾಡಿಸ್ತೇವೆ. ಇದರಲ್ಲಿ ಹಣ ಮಾಡುವ ಉದ್ದೇಶವಿದೆ ನಮಗೆ. ನಾವು ಇಷ್ಟು ಅದ್ದೂರಿಯಾಗಿ ಕ್ರೀಡಾಕೂಟವನ್ನು ಮಾಡಿಸುವ ನಮಗೆ ಉದ್ದೇಶ ಕೂಡ ಇರಲಿಲ್ಲ. ಹಾಗೂ ಗ್ಯಾಲರಿ ನೀವು ನೋಡಿರ್ಬೋದು, ಪ್ರೇಕ್ಷಕರ ಗ್ಯಾಲರಿಯನ್ನು ಮಾಡಿದ್ದೇವೆ. ಇಷ್ಟವರೆಗೆ ಯಾರು ಕೂಡ ಪ್ರೇಕ್ಷಕರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ. ಹಾಗೂ ಸೆಲೆಬ್ರಿಟಿಯಿಂದ ನಾವು ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಬಾಲಿವುಡ್ ಸೆಲೆಬ್ರಿಟಿಯನ್ನು ಕೂಡ ಕರೆದಿದ್ದೇವೆ. ದೊಡ್ಡ ಮಟ್ಟದ ರಾಜಕೀಯ ನಾಯಕರು ಕೂಡ ಬಂದಿದ್ರು. ಹೊರದೇಶದಿಂದ ಈ ಒಂದು ಪಂದ್ಯಾವಳಿಗೆ ನೋಡಲು ಪ್ರೇಕ್ಷಕರು ಕೂಡ ಬಂದಿದ್ರು. ನಮಗೆ ಇಲ್ಲಿ ದುಡ್ಡು ಮಾಡುವ ಉದ್ದೇಶ ಇರಲಿಲ್ಲ. ಎಲ್ಲ ಆಟಗಾರರಿಗೆ ಜರ್ಸಿ, ಉತ್ತಮವಾದ ಜರ್ಸಿ ವ್ಯವಸ್ಥೆ ಮಾಡಿದ್ದೇವೆ. ಊಟ ವ್ಯವಸ್ಥೆ ಮಾಡಿದ್ದೇವೆ. ಊಟದ ವ್ಯವಸ್ಥೆ, ವೆಜ್ ನಾನ್ ವೆಜ್ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಚೆನ್ನಾಗಿರುವಂತಹ ರೂಮ್ ಕೂಡ ಕೊಟ್ಟಿದ್ದೇವೆ. ಅವರಿಗೆ ನಾವು ಯಾವುದೇ ರೀತಿಯ ಒಂದು ಕೊರತೆಯನ್ನು ಕೊಡಲಿಲ್ಲ. ಅಷ್ಟಾಗಿ ಕೂಡ ಕೆಲವರು ಇವತ್ತು ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ದಾರೆ. ಅದು ಅವರ ಹತಾಶೆ ಮನೋಭಾವ ಅಂತ ಹೇಳ್ತೀನಿ ನಾನು ಅಷ್ಟೇ. ಪೊಲೀಸ್ ಠಾಣೆಯಲ್ಲಿ ನಾವು ಏನ್ ನಿರ್ಧಾರ ಕೈಗೊಂಡಿದ್ದೇವೆ ಆ ಪ್ರಕಾರ ನಾವು ಇಲ್ಲಿ ಅಮೌಂಟ್ ಹಂಚ್ತೇವೆ.
ಅದು ಬಿಟ್ಟು ಬೇರೆ ಏನಾದ್ರೂ ತಾವು ನಮ್ಮ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬಹುದು. ಯಾಕಂದ್ರೆ ಕಾನೂನಿನ ಬದ್ಧವಾಗಿ ನಾವು ಇಂದು ತೀರ್ಮಾನ ಕೈಗೊಳ್ಳುತ್ತೇವೆ. ನಮ್ಮಿಂದ ಏನಾದ್ರು ಎಡವಟ್ಟ ಆದ್ರೆ, ನಾವೇನಾದ್ರು ಹಣಕ್ಕಾಗಿ ಏನಾದ್ರು ಮಾಡಿದ್ರೆ, ಒಂದೇ ಒಂದು ಇಡೀ ಬ್ರಹ್ಮಾವರದಲ್ಲಿ, ಉಡುಪಿಯಲ್ಲಿ, ಮಂಗಳೂರಲ್ಲಿ ಒಬ್ಬರೊಬ್ಬರ ಪ್ರಾಯೋಜಕ ನಾವು ಹೋಗಿಲ್ಲ, ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಬ್ಯಾನರ್ ಇಲ್ಲ. ನಮ್ಮ ಯೂನಿವರ್ಸಲ್ ಐಡಲ್ಗೆ ಮಾತ್ರ ನಾವು ಪ್ರಚಾರ ಮಾಡಿದ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಿಮ್ಮಲ್ಲಿ ಏನಾದ್ರು ನಾವು ಹಣಕ್ಕಾಗಿ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಒಂದೇ ಒಂದು ಪ್ರೂಫ್, ಅಥವಾ ದೊಡ್ಡ ಸ್ಪಾನ್ಸರ್ ಯಾರಾದ್ರೂ ಒಂದು ನೀವು ಏನಾದ್ರೂ ಒಂದು ಪ್ರೂಫ್ ಕೊಟ್ರೆ, ನಾವು ನನ್ನ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಸಂಘಟನಾ ಇರಲಿ, ಕ್ರೀಡಾ ಸಾಹಸಕ್ಕೆ ನಾವು ಕೈ ಹಾಕುದಿಲ್ಲ. ಇದು ನಾವು ಎಲ್ಲ ಮಿತ್ರರ, ಪತ್ರಕರ್ತರ ಮಿತ್ರ ಸಮೂಹದಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ಇದರಲ್ಲಿ ನಾವು ನಮ್ಮ ಕೈಯಿಂದ, ನಮ್ಮ ಯೂನಿವರ್ಸಲ್ ಐಡಲ್ ಇಂದಾಗಿ ಮಾಡಿದ್ದೇವೆ ವಿನಃ ದಯವಿಟ್ಟು ಇದರಲ್ಲಿ ಯಾವುದೇ ರೀತಿಯ ಬೇರೆ ರೀತಿಯ ಲಾಭದಾಯಕ ಅನ್ನುವುದು ಇದೇ ಇಲ್ಲ. ನೀವು ಗ್ರೌಂಡ್ ಅಲ್ಲಿ ಕೂಡ ನೋಡಿ, ಲೈವ್ ಅಲ್ಲಿ ನೋಡಿ, ಒಂದೇ ಒಂದು ಬ್ಯಾನರ್ ಇಲ್ಲ. ಟವರ್ ನಲ್ಲಿ ನಮ್ಮ 6 ಬ್ಯಾನರ್ ಹಾಕಿದ್ವಿ. ಅದರಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಒಬ್ರು, ಮತ್ತೆ ಇವರು ನಮ್ಮ ಚೇರ್ಮನ್ ಒಬ್ರು, ಮತ್ತೆ ಪ್ರಸಾದ್ ರಾಜ್ ಕಾಂಚನ್ ಅವರು ಒಂದು ಸಣ್ಣ ಮಟ್ಟದ ಅಮೌಂಟ್ ಅವರೇ ಒಂದು ವೈಯಕ್ತಿಕವಾಗಿ ನೀಡಿದ್ರು. ಒಂದು ಅದು ಹೇಳಬಹುದು, ಸರಿಯಲ್ಲ. ಮತ್ತೆ ನಮ್ಮ ಬ್ರಹ್ಮಾವರದಲ್ಲಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ ಸ್ವಇಚ್ಛೆಯಿಂದ ಅವರೊಂದು ಸಣ್ಣ ಅಮೌಂಟ್ ಕೊಟ್ಟಿದ್ದು ಬಿಟ್ರೆ, ಇಲ್ಲಿ ನಮಗೆ ಯಾರು ಸ್ಪಾನ್ಸರ್ ಇಲ್ಲ. 25 ಲಕ್ಷ ಪ್ಲಸ್ 15 ಲಕ್ಷ ಅದು ನಾವು ಕೊಡ್ತಿದ್ವಿ. ಯಾಕಂತ ಹೇಳಿದ್ರೆ ಈ ಒಂದು ಕ್ರಿಕೆಟ್ ನ ಡೇಟಾ ನಮಗೆ ಸಿಂಗಾಪುರ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಗೆ ಸಲ್ಲಿಸಬೇಕಾಗಿತ್ತು. ಯಾಕಂದ್ರೆ ಯೂನಿವರ್ಸಲ್ ಐಡಲ್ ಈ ಒಂದು ಕಾರ್ಯಕ್ರಮವನ್ನು ನಾವು ಐಪಿ ಬಂದಿರುವಂತ, ಐಪಿ ಅಂದ್ರೆ ಬಹುತೇಕ ಮಾಧ್ಯಮದಲ್ಲಿ ಗೊತ್ತಿದೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ನಾನು ಒಂದು ಕಷ್ಟಪಟ್ಟು 1.5 ವರ್ಷದಿಂದ ಸರಿಸುಮಾರು 8 ರಿಂದ 9 ಕೋಟಿ ಖರ್ಚು ಮಾಡಿ ನಾವು ಒಂದು ಯೂನಿವರ್ಸಲ್ ಐಡಲ್ ಸಂಸ್ಥೆಯನ್ನು ಕಟ್ಟಿದ್ದೇವೆ. 15 ರಾಷ್ಟ್ರಗಳಲ್ಲಿ ಆಡಿಷನ್ ಮುಗಿದಿದೆ, ಇನ್ನು 3 ರಾಷ್ಟ್ರಗಳಲ್ಲಿ ಬಾಕಿ ಇರಬೇಕಾಗಿತ್ತು. ಅದರ ಐಪಿ ವ್ಯಾಲ್ಯೂ ಆಗಲಿ ಆಲ್ರೆಡಿ ಆಗಿದೆ. 120 ರಾಷ್ಟ್ರಗಳಲ್ಲಿ ಯೂನಿವರ್ಸಲ್ ಐಡಲ್ ನ ಲೈವ್ ಟೆಲಿಕಾಸ್ಟ್ ಇರುತ್ತೆ. ಆ ಒಂದು ಏಪ್ರಿಲ್ ನಲ್ಲಿ ಅದರ ಒಂದು ಮೊತ್ತ ನಮಗೆ ಬರಬಹುದು. ಅದಕ್ಕೆ ಐಪಿ ವ್ಯಾಲ್ಯೂ ಅಂತ ಹೇಳ್ತೇವೆ ನಾವು. ಐಪಿ ವ್ಯಾಲ್ಯೂ ಆಲ್ರೆಡಿ ಘೋಷಣೆ ಆಗಿತ್ತು. ಸೊ ಅದಕ್ಕಾಗಿ ನಾವೇನು ಕಾರ್ಯಕ್ರಮ ಮಾಡಿದ್ವಿ. ಅದು ಬಿಟ್ಟರೆ ನಮ್ಮಲ್ಲಿ ಜೇಬಲ್ಲಿ ಆಲ್ರೆಡಿ ನಷ್ಟ ಮಾಡಿ ನಾವು ನಮ್ಮ ಕೈಯಿಂದಲೇ 70 ರಿಂದ 80 ಲಕ್ಷ ಹೋಗಿದೆ. ಇದರಲ್ಲಿ ನಮಗೆ ಯಾವುದೇ ಲಾಭ ಇಲ್ಲ. ಇವರು ಮಾಡುವ ಉದ್ದೇಶ ಇಷ್ಟೇ. ನನಗೆ ಬೇಕಾದ್ರೆ ಮುಂಬೈಯಲ್ಲಿ ಮಾಡಬಹುದಿತ್ತು, ನಮಗೆ ಹೈದರಾಬಾದ್ ಅಲ್ಲಿ ಮಾಡಬಹುದಿತ್ತು, ಬೆಂಗಳೂರಿನಲ್ಲಿ ಕೂಡ ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮ ಮುಂದೆ ಬಂದು ಇಲ್ಲಿ ಮಾಡಿದ್ವಿ ಕ್ರಿಕೆಟ್ ಅಂತ. ನಾವು ಮಾಡಿಲ್ಲ, ನಮ್ಮೂರಲ್ಲಿ ಮಾಡಿದ್ದೇವೆ. ನಮ್ಮೂರಿನ ಪ್ರತಿಭೆಗಳಿಗೆ ಅವಕಾಶ ಸಿಕ್ಕು ಅಂತ ಮಾಡಿದ್ದೇವೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇದರಲ್ಲಿ ಉದ್ದೇಶ ಇರಲಿಲ್ಲ ಸರ್. ಬಹಳ ಚರ್ಚೆ ಆಗಿರುವುದು ಔಟ್ ಆನ್ ಔಟ್ ಅಂತ HMC ನಿಯಮ ಪ್ರಕಾರ ರೆಡ್ ಲೈಟ್ ಮೇಲೆ ಬಂದಿದ್ರೆ ಏನಿತ್ತು ನಿಮ್ಗೆ ಸ್ವಲ್ಪ ಷರತ್ತಿನಿಂದ ಹೇಗೆ? ಸರ್, ನಾವು ಟೆಕ್ನಾಲಜಿ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ತರಾನೇ ಇದೆ. ಅದು ಆದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಆ ಲೈನ್ ಅಲ್ಲಿ ಕೆಲವರಿಗೆ ಡೌಟ್ ಇರ್ಬೋದು, ಬಟ್ ಆ ಬೌಲರ್ ನೋಡಿ, ನೀವು ಆ ಬೌಲರ್ ನ ಶೈಲಿ ನೋಡಬಹುದು. ಆ ಬಾಲ್ ಬಿದ್ದಿರುವಂತದ್ದು ನಮ್ಮ ತೀರ್ಮಾನ ಕೂಡ ಅದು ನೋಟ್ ಔಟ್ ಆಗಿತ್ತು. ನಾವು ಕೂಡ ಅಲ್ಲಿ ಹೇಳಿದ್ವಿ, ಅದು ನೋಟ್ ಔಟ್ ಆಗಿತ್ತು. ಅಲ್ಲಿ ಜಾನ್ಸನ್ ಕುಂದಾಪುರ ತಂಡದವರು ಕೂಡ ಅಲ್ಲಿ ಚರ್ಚೆ ಮಾಡಿದಾಗ, ಅಂಪೈರ್ ಒಟ್ಟಿಗೆ ಚರ್ಚೆ ಮಾಡಿದಾಗ, ಪೊಲೀಸ್ ಇಲಾಖೆಯವರೊಟ್ಟಿಗೆ ಚರ್ಚೆ ಮಾಡಿದಾಗ, ನಮ್ಮೊಂದಿಗೆ ಚರ್ಚೆ ಮಾಡಿದಾಗ ಎಲ್ಲ ಹೇಳಿದ್ರು ಒಂದೇ ನಾಟ್ ಔಟ್ ಅಂತ. ಅಲ್ಲಿ ಏನಾಗುತ್ತೆ ಅಂದ್ರೆ ಪಬ್ಲಿಕ್, ಪ್ರೇಕ್ಷಕರ ಗ್ಯಾಲರಿಯಿಂದ ಪಬ್ಲಿಕ್ ಎಲ್ಲ ಎದ್ದು ಬಂದ್ರು. ಆವಾಗ ಕಾನೂನಿನಲ್ಲಿ ಸಮಸ್ಯೆ ಇದೆ ದೊಡ್ಡ ಮಟ್ಟದಲ್ಲಿ. ಅದು ಒಂದು ನಿರ್ವಹಿಸುವವರಿಗೆ ಗೊತ್ತಾಗೋದು ಎಷ್ಟು ದೊಡ್ಡ ಹೆಡೇಕ್ ಅಂತ, ಎಷ್ಟು ತಲೆನೋವಿನ ವಿಚಾರ ಅಂತ. ಯಾಕಂದ್ರೆ ಪಬ್ಲಿಕ್ ಬಂದಾಗ ಏನ್ ಮಾಡ್ತಾರೆ ಅಂತ ಯಾರು ಇಲ್ಲ. ನಮ್ಮಲ್ಲಿ ಆ ದಿನ ಪೊಲೀಸ್ ಸಿಬ್ಬಂದಿಗಳು ಕೇವಲ 2 ಮಾತ್ರ ಇತ್ತು. ಮತ್ತೆ ನಮ್ಮ ನಿರೀಕ್ಷೆ ಕೂಡ ಇರಲಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಬ್ರಹ್ಮಾವರದಲ್ಲಿ ಜನ ಸೇರ್ತಾರೆ ಅಂತ ಹೇಳಿದ್ರೆ. ಮೊದಲ ನಿರೀಕ್ಷೆ ಇದ್ದಿದ್ರೆ ನಾವು ಅದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಮೊದಲೇ ಒಂದು ಸುವ್ಯವಸ್ಥೆಯನ್ನು ಮಾಡ್ತಿದ್ವಿ. ಅದು ಯಾರು ಗಲಾಟೆ ಮಾಡಿದಾರ ಟೀಮ್ ವರ್ಕಲ್ಸಿ HMC ವರೆಗೆ ಮ್ಯಾಚ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಿಲ್ವಾ ಅಂತ ಪ್ರಶ್ನೆ. ಅದು ಎಲ್ರಿಗೂ ಬರುತ್ತೆ ಸರ್. ಒಂದು 30 hours ಮ್ಯಾಚ್ ಆಯೋಜನೆ ಮಾಡಿ ನೋಡಿ. ನಾವೊಂದು 30 hours ಮ್ಯಾಚ್ ಆಯೋಜನೆ ಮಾಡ್ತೇವೆ. ಅದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿರುವಂತದ್ದು. ಇದು ಇಡೀ ದೇಶದಲ್ಲಿ ಒಂದು ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ನಗದು ಬಹುಮಾನ ಹಾಗೂ ಅತಿ ಹೆಚ್ಚು ಪ್ರೇಕ್ಷಕರನ್ನು ಸೇರಿಸಿ ಒಂದು ಮಾಡಿದಂತಹ ಒಂದು ಪಂದ್ಯ. ಸಾಕಷ್ಟು ನಮಗೆ ಒಂದು ಆರ್ಗನೈಸರ್ಗೆ ತಂದಿರುವುದರಲ್ಲಿ ಹೇಳ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ. ಆದ್ರೆ ನಮ್ಗೆ ಎಷ್ಟು ಆ ಟೈಮಲ್ಲಿ ಒತ್ತಡವಿತ್ತು. ಯಾಕಂದ್ರೆ ನಾವು ಮುಸ್ಲಿಂ ಸಮುದಾಯದ ಬಂದವರು. ಎರಡನೇದಾಗಿ ಅಲ್ಲಿ ಯಾವುದೇ ರೀತಿಯ ವಾತಾವರಣ, ನಮ್ಮ ಸೂಕ್ಷ್ಮ ಕರಾವಳಿ ಅತಿ ಸೂಕ್ಷ್ಮವಾದ ವಾತಾವರಣ, ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಜಿ ಮಾಡಲು ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಜನ ತುಂಬಾ ಪ್ಯಾನಿಕ್ ಆಗಿದೆ. ರಾತ್ರಿ 12 ಗಂಟೆ ಸಮಯ, 12 ಗಂಟೆ ಸಮಯ, ಸಾವಿರಾರು ಲಕ್ಷ ಗಟ್ಟಲೆಯಲ್ಲಿ ಪ್ರೇಕ್ಷಕರಿದ್ದಾರೆ ಒಂದು ಕಡೆ. ನಮಗೆ ಅಲ್ಲಿ ಪೊಲೀಸರು ಕೇವಲ 2 ಮಾತ್ರ. ಬ್ರಹ್ಮಾವರ ಉಪನಿರೀಕ್ಷಕ ಠಾಣೆಯ SI ಅಶೋಕ್ ಮನವಾಗಿ ಬಿಟ್ಟು ಒಬ್ಬ ಸಿಬ್ಬಂದಿ ಮಾತ್ರ ಅಲ್ಲಿದ್ದಾರೆ. ಯಾರು ಕೂಡ ಕೇಳ್ತಾ ಇಲ್ಲ. ಈಗ ಮ್ಯಾಚ್ ಎಂಡ್ ಆದ್ಮೇಲೆ ಸಾಕಷ್ಟು ಟೀಕೆ ಟಿಪ್ಪಣಿ ಮಾಡ್ತಾರೆ. ಅದು ಅವರ ಸಹಜ. ಅದು ಅವರಿಗೆ ನಾವು ಏನು ಹೇಳುವ ಹಾಗಿಲ್ಲ. ಅದು ಮಾಡ್ತಾ ಇರ್ಲಿ. ನಾವು ಅದಕ್ಕೆ ಬೇಕಾದ ಉತ್ತರವನ್ನು ಇಲ್ಲಿ ನೀಡ್ತೇವೆ ಅವರಿಗೆ. ಅಲ್ಲಿ ಎಲ್ಲ ಕೂಡ ಒತ್ತಡ ಯಾವ ತರ ಇತ್ತು ಅಂತ ಹೇಳಿದ್ರೆ, ಏನಾದ್ರೂ SI ಅವರು ನಮಗೆ ಒಂದೇ ಒಂದು ಮನವಿ ಮಾಡಿದ್ರು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರಾದ್ರೂ ಜವಾಬ್ದಾರಿ ತಗೊಳ್ತಾರೆ ಅಂತ. ಯಾಕಂದ್ರೆ ಈಗ ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಕೊಲೆ ಆಗಿದೆ ಸರ್, ಒಂದು ಕ್ರಿಕೆಟ್ ಮ್ಯಾಚ್ ನಲ್ಲಿ. ಸರಿ ಸುಮಾರು 1 ರಿಂದ 2 ಸಾವಿರ ಜನ ಸೇರಿದ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಏನೋ ಒಂದು ಸಣ್ಣ ಗಲಾಟೆಯಾಗಿ ಒಬ್ಬನ ಕೊಲೆ ಆಗ್ತದೆ. ನಾನು 25 ವರ್ಷಗಳ ಕಾಲದಲ್ಲಿ ಸಾಕಷ್ಟು ಕಡೆ ನೋಡಿದ್ದೇನೆ. ಗಲಾಟೆಯಾಗಿ ಎಷ್ಟೋ ಕಡೆ
ಇಡೀ ಪೀಠೋಪಕರಣ ಧ್ವಂಸ ಮಾಡೋದು ಅಥವಾ ಸಾಕಷ್ಟು ಕಡೆ ಆಗಿ ಹೋಗಿದೆ. ಅಂತ ಒಂದು ಹಂತದಲ್ಲಿ ನಾವು ಇಲ್ಲಿ ಯಾವುದೇ ಕೂಡ ರಾಜ್ಯ ಪಂಚಾಯತ್ಗೆ ಮಾಡಲಿಲ್ಲ. ಕೆಲವರು ನಮಗೆ ಇಲ್ಲಿ ಕಮೆಂಟ್ ಮಾಡ್ತಿದ್ರು ₹1 ಮ್ಯಾಚ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು ಅವರಿಗೆ. ಸರಿಸುಮಾರು 1.5 ಕೋಟಿ ಬಜೆಟ್ ನ ಕಾರ್ಯಕ್ರಮ, ಅದು ಕೂಡ ಈ ನಾವು ಈವೆಂಟ್ ಸಂಸ್ಥೆಗೆ ಕೊಟ್ಟಿರುವಂತದ್ದು. ಯಾರು ಕೂಡ ಅಡ್ವಾನ್ಸ್ ಇಲ್ಲದೆ ಕೆಲಸ ಮಾಡಲ್ಲ. ಒಂದು ಫ್ಲಡ್ ಲೈಟ್ ಮ್ಯಾಚ್ ಮಾಡಿದ್ರೆ ಫ್ಲಡ್ ಲೈಟ್ ನಾವು ಮತ್ತೆ ಕೊಡ್ಬೋದು, ಸೆಟಪ್ ಗೆ ಮತ್ತೆ ಅಮೌಂಟ್ ಕೊಡ್ಬೋದು. ಆದ್ರೆ ಇಲ್ಲಿ ಹಾಗಲ್ಲ, ಒಂದು ಈವೆಂಟ್ ಸಂಸ್ಥೆಗೆ ಸಂಪೂರ್ಣವಾಗಿ ಕೊಟ್ಟಿದ್ದೇವೆ. ಅಷ್ಟು ದೊಡ್ಡ ಮಟ್ಟದ ಅದ್ದೂರಿ ಪಂದ್ಯ ಮಾಡಿದ್ದೇವೆ ನಾವು. ಯಾವುದೇ ರೀತಿಯ ಕೂತ್ಕೊಳ್ಳಿಕ್ಕೆ ಅಂತ ಹಿಡಿದು ಅಲ್ಲಿ ಪ್ರೇಕ್ಷಕರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಒಂದು ದೊಡ್ಡ ಮಟ್ಟದ ಅದ್ದೂರಿ ಪಂದ್ಯ. ಮೊಟ್ಟ ಮೊದಲ ಬಾರಿಗೆ 320 ಹೆಡ್ಲೈಟ್ ಅನ್ನು ಬಳಸಿ ಒಂದು ಫ್ಲಡ್ ಲೈಟ್ ರ್ಯಾಂಪ್ ಮಾಡಿದ್ದೇವೆ ನಾವು. ಚಿಯರ್ ಲೀಡರ್ಸ್ ಗಳನ್ನು ಕರೆದಿದ್ದೇವೆ. ಎಲ್ಲ IPL ಮಾದರಿಯಲ್ಲಿ ತಾವೆಲ್ಲ ನೋಡಿದ್ದೀರಿ. ತಾವೆಲ್ಲ ನೋಡಿದ್ರಿಂದ ಇವತ್ತು ಬಹುಶಃ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ನಮ್ಮ ಸಂಘಟನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ಸಂಘಟನೆಯಲ್ಲಿ ನಾವು ಸಂಘಟಿಸಲು ಯಾವುದೇ ರೀತಿಯ ಕೊರತೆ ಕೂಡ ಮಾಡಲಿಲ್ಲ. ಲಾಸ್ಟಿಗೆ ಕೊನೆಗೆ ಬಂದು ನಮಗೆ ಪ್ರೈಸ್ ಮನಿ ಕೊಡಿ, ಗಲಾಟೆ ಆಗ್ತಾ ಇದೆ, ನಮಗೆ ಪ್ರೈಸ್ ಮನಿ ಹಂಚಿ ಅಂತ ಹೇಳಿದ್ರೆ ಸಂತೆ ಮಾರ್ಕೆಟ್ ಅಲ್ಲ ಅದು. ಅಷ್ಟು ದೊಡ್ಡ ಮೊತ್ತ ಹಂಚಿ ಸಾಕಷ್ಟು ಅದರಲ್ಲಿ ನಮ್ಮ ಒಂದು ಕಾರ್ಯಸೂಚಿ ಇರ್ತದೆ. ಅದನ್ನು ದೊಡ್ಡ ಮೊತ್ತ ನಗದು ಕೊಡ್ತಾ ಇರುವಾಗ ಅದರಲ್ಲಿ ಕೂಡ ನಾವು ಎಲ್ಲ ಒಂದು ಕಾನೂನುಬದ್ಧವಾಗಿ ಅದನ್ನು ನೀಡಬೇಕಾಗುತ್ತೆ. ಸೊ ಅದರಿಂದಾಗಿ ಆಟಗಾರ ಹೇಳ್ತಾರೆ ಇವರಿಗೆ ಹೊರದಾಗಿ ಇವರಿಗೆ ಸೇರಿಸ್ಕೊಳ್ಬೇಕು, 4 ಜನರಿಗೆ ಎಷ್ಟೆಷ್ಟು ಹಂಚಬೇಕು, ಅದು ಅವ್ರು ನಿರ್ಧಾರ ಮಾಡೋದಲ್ಲ. ಆರ್ಗನೈಸರ್ ನಾವಿಲ್ಲಿ, ಆರ್ಗನೈಸರ್ ನಾವಾಗಿದ್ದಾರೆ ಹಾಗೂ ನಾವು ಅದನ್ನು ನಿರ್ಧಾರ ಮಾಡಿದ್ರೆ ನಮ್ಮ ಒಂದು ಸಂಘಟನೆ ಇದೆ, ಸಂಘಟನೆ ನಾಯಕರಿದ್ದಾರೆ. ಎಲ್ಲರ ಸಲಹೆ ಸೂಚನೆಗಳನ್ನು ನಾವು ಗಮನಿಸ್ಕೊಳ್ಬೇಕು. ನಾವು ಒಮ್ಮೆ ಇದು ಮಾಡಿ ಹೋಗಿಲ್ಲ, ಡಿಸಿಷನ್ ಬಂದಿಲ್ಲ, ನಾವು ಏಕೈಕ ನಿರ್ಧಾರ ತೆಗೆದುಕೊಳ್ಳಿಲ್ಲ. ಎಲ್ಲರ ಸಾಮಾಜಿಕ ಜಾಲತಾಣದಲ್ಲಿ ಏನೇನು ಕಮೆಂಟ್ ಮಾಡಿದ್ರೆ ಚೆನ್ನಾಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ 99% ಮಂದಿ ನೋಟ್ ಔಟ್ ಹೇಳಿದ ಮೇಲೆ ನಾವು ನಿರ್ಧಾರ ಮಾಡಿದ್ದು ಜಾನ್ಸನ್ ಕುಂದಾಪುರ ತಂಡವನ್ನು ಹೊರಗಿಡ್ಬೇಕಂತ. ಮೊದಲು ನಮ್ದು ಕೂಡ ಡಿಸಿಷನ್ ಇತ್ತು 5 ತಂಡಗಳಿಗೆ ಸಮಾನವಾಗಿ ಹಂಚಬೇಕು, ಏನೋ ನಮ್ಮಿಂದ ಒಂದು ಎಡವಟ್ಟಾಗಿದೆ, ಕೊರತೆ ಆಗಿದೆ ಅಂತ. ಆದರೆ ಬಹುತೇಕ ಪ್ರತಿಯೊಬ್ಬ ರೀಲ್ ಕೂಡ ಮಿಲಿಯನ್ ಗಟ್ಟಲೆ ಅದು ವ್ಯೂಸ್ ಬಂದಿದೆ, ಇನ್ಸ್ಟಾಗ್ರಾಮ್ ನಲ್ಲಿ ಇರ್ಬೋದು, ಫೇಸ್ಬುಕ್ ನಲ್ಲಿ ಇರ್ಬೋದು. ಆ ಕಾರಣಕ್ಕಾಗಿ ಎಲ್ಲ ನಾವು ಕಮೆಂಟ್ ಗಳನ್ನು ನೋಡ್ತಾ ಇರುವಾಗ ನೋಟ್ ಔಟ್ ಎನ್ನುವುದೇ ತೀರ್ಮಾನವಾಗಿತ್ತು, ಎಲ್ಲರ ತೀರ್ಮಾನವಾಗಿತ್ತು. ಆ ಕಾರಣಕ್ಕಾಗಿ ನಾವು ಜಾನ್ಸನ್ ಕುಂದಾಪುರ ತಂಡವನ್ನು ಹೊರಗಿಟ್ಟು 4 ತಂಡಗಳಿಗೆ ಸಮಾನವಾಗಿ ಹಂಚುವ, ಅದು 20% ಮೊದಲು ಹೇಳಿದ್ದೀರಿ. ಬ್ರಹ್ಮವರ ಠಾಣೆಯಲ್ಲಿ ನಿರ್ಧಾರ ಆಗಿತ್ತು, ಎಲ್ಲರ ಸಮ್ಮುಖದಲ್ಲಿ ನಿರ್ಧಾರ ಆಗಿತ್ತು. ಸೊ ಆ ಕಾರಣಕ್ಕಾಗಿ ಇವತ್ತು ನಾವು ಎಲ್ಲಾ ತಂಡಗಳಿಗೆ 5 ಲಕ್ಷ ಕ್ಯಾಶ್ ಬಹುಮಾನ ಇಟ್ಟರೆ ಹಾಗೂ ಟ್ರಾಫಿಯನ್ನು ಟಾಸ್ ಮುಖಾಂತರ ನಿರ್ಧಾರ ಮಾಡ್ತೇವೆ. ಪಂದ್ಯವನ್ನ ಆಡ್ತಾ ಇರ್ತಕ್ಕಂಥ ತಂಡ ಜೈ ಕರ್ನಾಟಕ ಬೆಂಗಳೂರು ಮತ್ತು ಫ್ರೆಂಡ್ಸ್ ಬೆಂಗಳೂರು. ಮೊದಲಿಗೆ ಆ 2 ತಂಡಗಳಿಗೆ ಟಾಸ್ ಪ್ರಕ್ರಿಯೆಯನ್ನು ಮಾಡ್ತೇವೆ. ಆ 2 ತಂಡದ ಕ್ಯಾಪ್ಟನ್ ಬನ್ನಿ ಅನ್ನುವಂತ ಕರೆ ನೀಡ್ತಾ ಇದ್ದೇವೆ. ಸರಿ, ನಮ್ಮ ಜೊತೆ ಜೈ ಕರ್ನಾಟಕ ಬೆಂಗಳೂರು ಪರವಾಗಿ ಪ್ರವೀಣ್ ಬೇಡಿಯಾರ್ ಅವರು ಇದ್ದಾರೆ, ಫ್ರೆಂಡ್ಸ್ ಬೆಂಗಳೂರು ಪರವಾಗಿ ಗಿಳಿಯಾರ್ ನಾಗ್ ಅವರು ಕೂಡ ಇದ್ದಾರೆ. ಇಲ್ಲಿ ಟಾಸ್ ಪ್ರಕ್ರಿಯೆ ಸಾಗುತ್ತೆ. ಸರಿ, ಇವಾಗ ಟಾಸ್ ಜರುಗುತ್ತೆ. ಅದು ಯಾವ ತಂಡ ಫೈನಲ್ ಪ್ರವೇಶವನ್ನ ಕಾಣುತ್ತೆ ನೋಡ್ಬೇಕಾಗಿದೆ. ಇಲ್ಲಿ ಜೈ ಕರ್ನಾಟಕ ಬೆಂಗಳೂರು ಫೈನಲ್ ಪ್ರವೇಶವನ್ನ ಕಾಣ್ತಾ ಇರುವಂತಹ ತಂಡ ಜೋರಾದ ಚಪ್ಪಾಳೆ ತಂಡಕ್ಕೆ ನೀಡಿ ಬಹಳ ಸುಂದರ ರೀತಿಯ ಒಂದು ಆಟವನ್ನ ಪಂದ್ಯಾಟದಲ್ಲಿ ಆಡಿರುವಂತಹ ಫ್ರೆಂಡ್ಸ್ ಬೆಂಗಳೂರು ಇವಾಗ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಪ್ರಕ್ರಿಯೆಯಲ್ಲಿ ಸೋಲನ್ನ ಕಾಣ್ತಾ ಇದೆ. ಅಲ್ಲಿ 2ನೆಯ ಸೆಮಿಫೈನಲ್ ಪಂದ್ಯವನ್ನು ಆಡಲಿಕ್ಕಿದ್ದಂತ ಇಸಾನ್ RF ಚೈತನ್ಯ HM ತೈಲವನ್ನ ನಾಯಕ ಮತ್ತು ಖುಷಿ ಅಮರ್ ಪಾಂಚಜನ್ಯದ ನಾಯಕ ಮುಂದ್ಗಡೆ ಬನ್ನಿ. ಈ ಟಾಸ್ ಪ್ರಕ್ರಿಯೆಯನ್ನು ನಮ್ಮ ಸಂಜೀವ್ ಉಪ್ಪಿನಕೋಟೆ ಅವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಇಲ್ಲಿ ಟಾಸ್ ಅನ್ನು ಜಯಿಸ್ತಾ ಇರುವಂತಹ ಖುಷಿ ಅಮರ್ ಪಾಂಚಜನ್ಯ HMC ಯುನೈಟೆಡ್ ಟ್ರೋಫಿಯ 2ನೇ ತಂಡವಾಗಿ ಫೈನಲ್ ಪ್ರವೇಶವನ್ನು ಕಾಣ್ತಾ ಇದೆ. ಆ ತಂಡಕ್ಕೆ ಅಭಿನಂದನೆಗಳು. ಅದೇ ರೀತಿ ಇಸಾನ್ RF ಚೈತನ್ಯ HM ತೈಲವನ್ನು ಕೂಡ ಕೃತಜ್ಞತೆ ಧನ್ಯವಾದವನ್ನು ಸಲ್ಲಿಸಿಕೊಂಡು ನಮ್ಮ ಇವಾಗ ಫೈನಲ್ ಟಾಸ್ ಪ್ರಕ್ರಿಯೆ ಮಾಡ್ತೇವೆ. ನಮ್ಮ ಜೊತೆ HMC ಯುನೈಟೆಡ್ ನ ಗೌರವಾಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ಸಾಹೇಬ್ ಅವರು, ಅದೇ ರೀತಿ ಯೂನಿವರ್ಸಲ್ ಐಡಲ್ ನ ಚೇರ್ಮನ್ ಆಗಿರುವಂತಹ ಮೊಹಮ್ಮದ್ ಶಫಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವಾಗ ಜೈ ಕರ್ನಾಟಕ ಬೆಂಗಳೂರು ಮತ್ತು ಖುಷಿ ಅಮರ್ ಪಾಂಚಜನ್ಯ ಇದು HMC ಯುನೈಟೆಡ್ ಟ್ರೋಫಿಯ ಫೈನಲ್ ಟಾಸ್ ಪ್ರಕ್ರಿಯೆ. ಅದ್ಯಾವ ತಂಡ ಈ ಬಾರಿ ಅದ್ದೂರಿಯ ಟ್ರೋಫಿಯನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಆಲ್ರೆಡಿ ಟಾಸ್ ಪ್ರಕ್ರಿಯೆ ಸಾಗ್ತಾ ಇದೆ.
ಮೂಲಕವಾಗಿ ಈ ಬಾರಿ HMC ಯುನೈಟೆಡ್ ಟ್ರೋಫಿಯನ್ನು ಜಯಿಸ್ತಾ ಇದೆ. ಖುಷಿ ಅಮರ್ ಪಾಂಚಜನ್ಯ ಆ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಂಡಿರುವಂತಹ ಜೈ ಕರ್ನಾಟಕ ಬೆಂಗಳೂರು ಕೂಡ ಅಭಿನಂದನೆಗಳು. ಅದೇ ರೀತಿ 4 ತಂಡಗಳು ಕೂಡ ಕೃತಜ್ಞತೆ ಧನ್ಯವಾದ ಸಲ್ಲಿಸಿಕೊಂಡು ಮುಂದಿನ ಹಂತ ಬಹುಮಾನ ವಿತರಣಾ ಕಾರ್ಯಕ್ರಮ ಸಾಗುತ್ತೆ.